हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिंगयतिवरेण्यं भासुरयोगिकुलतिलकनं आशाष्टकदिं कुदिवनररुद्धरिपनं सोऽसुतिहमानसदिं भजिपेनां जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त परम पूज्यरितकंथ एवं श्रोत्रिय ब्रह्मनिष्ठराದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸುಂದರವಾದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ 9ನೇ ಭಾಗದ ವಿಷಯವನ್ನು ಅವಿರತವಾಗಿಯೂ ಶ್ರವಣವನ್ನು ಇತಿಹಾಸ ಮಾಡಲು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸಿ ಸದ್ಗುರು ಕೃಪೆಗೆ ಪಾತ್ರವಾಗಿರ್ತಕ್ಕಂಥ ಸರ್ವ ಸಂತತರ ಸದ್ಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪ್ರಭು ಸ್ವತಕ್ಕೂ ಮನವಾಗಿ ನಮಿಸಿ ಸದ್ಗುರುವರ ಶ್ರೀ ಕ್ಷೇತ್ರ ನಾವೆಲ್ಲ ಈ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವು ಶ್ರವಣ ಹೋಗ್ತಾ ಇದ್ದೀವಿ. ಶ್ರವಣ ಮಾಡುವ ಮನನ ಮಾಡುವ ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರು ನುಡಿಸಿರ್ತಕ್ಕಂಥ ಮೇಲೆ ಅಂತ ಸೌಭಾಗ್ಯವನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಕೊಡಲ್ಪಟ್ಟಂಥವರಾಗಿ ಸದ್ಗುರುವರ ಚರಿತ್ರೆ ಶ್ರವಣ ಮಾಡೋಣ. ಎಲ್ಲರಿಗೂ ತದ್ವಾರ ಇಹಪರದಲ್ಲಿಯೂ ಸೌಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯವರು ಪಡೆದಂಥ ವರಮೋಕ್ಷ ಸದ್ಗುರು ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಇರಲಿ. ಆದಮೇಲೆ ಎಲ್ಲರೂ ಪ್ರವಾಸ ಬರ್ತಾ ಇದ್ರಲ್ಲ ನಮ್ಮ ಜೊತೆ, ನಾವು ಕೂಡ ಅಪ್ಪ ಅವ್ರ ಜೊತೆ ಹೋಗೋಣಂತ. ಈಗ ಒಮ್ಮಿಂದೊಮ್ಮೆ ಅಪ್ಪ ಅವರು ಎಲ್ಲಿದ್ದಾರೆ ಅಂದರೆ ಸಿಂಧೂರು ಮಾಡೋದು ಹೋಗ್ತಾರೆ. ಉಂಬ್ರಾಣಿ ಸಿಂಧೂರು ಬಂದಿರ್ತಕ್ಕಂಥ ಬೆಲ್ಲೂರದಲ್ಲಿದ್ದಾರೆ. ನಾವು ಅಲ್ಲೇ ಹೋಗ್ಬಿಡ್ರಿ. ಬಂದರೆ ಎಲ್ಲರೂ ಬಂದರೆ ನಾಳೆ ಮತ್ತು ಅಲ್ಲೇ ಹೋಗ್ಬಿಟ್ಟಿವಿ. ಮುಗಿದು ಇಲ್ಲ ರೀ ಆನಂದಾಗಲಿ. ಇನ್ನು ಆಶಾಪತ್ರಿತ ಕೆಲವೊಂದು ಬಸ್ಸುಗಳು ಒಮ್ಮೆ ಹತ್ತಿರದಿಂದ ಬಿಡ್ತಂದ್ರೆ ಒಮ್ಮೆ ನೋಡಿ ಎಲ್ಲಿಂದೆಲ್ಲ ಹಿಂಗೆ ಹೋಗ್ಬಿಟ್ಟಿದೆ. ಕಾರಣ ಅಂದ್ರೆ ಮತ್ತು ಬಸ್ ಸವೇ ಇರಲಿಲ್ಲ. ಈ ಸದ್ಯ ಮುಖ ಸಪ್ಪ ಕಣ್ಣು ಸಣ್ಣದು ಅದನ್ನು ಗಲ್ಲ ನೋಡು. ಆದಮೇಲೆ ಇಲ್ಲಿ ಸದ್ಗುರುವರ ಸನ್ನಿಧಿಗೆ ಅನೇಕ ಜನರು ಬರ್ತಾಯಿದ್ರು. ಅಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ಆನಂದವಾಗಿ ನಡೀತಾ ಇತ್ತು ರೀ. ದಿನಾಲೂ ನೋಡಿದರು. ಸರಳವಾಗಿ ಬಹಳ ಸರಳವಾಗಿ ಆನಂದವಾಗಿ ಎಲ್ಲರೂ ತಿಳಿದುಕೊಂತ ಏನು ನಡೀತಾ ಇತ್ತು. ಈ ಶಾಸ್ತ್ರ ಪುರಾಣ ಕೇಳಿ 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 ಕೆಲವರು ಸಾಕಾಗಿ ಹೋಗಿ
ಒಂದು ಸ್ವಲ್ಪ ಬೇರೆ ಮಾತಾಡಿ ಪಾಡಪ್ಪ, ದಿವಸ ಬರೀ ಮಠದಾಗ ಏನು ಬರೀ ಶಾಸ್ತ್ರ ಏನದ ಅಂತ ಅನಿಸ್ತವ್ರಿ. ಕೇಳ್ಕೊಂಬರ್ರಿ ನೋಡು ಭವನ ಕಡೆ ಕಳಿಸಿದ್ರು. ಭವನ ಏನು ಮಾತಾಡಿ ಚಲೋ? ಭವನ ಅಂದ ಮಾದಿಲಿ ಮಾತಾಡಿ ಚಲೋ ಅಂತ ನನ್ನ ಬಾಪು ಮಾತಾಡಿದ. ಎಲ್ಲೋ ಕಾರ್ಯಕ್ರಮಕ್ಕೆ ಹೋಯ್ತತ್ರಿ ಭವನ. ಬಂದಲ್ಲಿ ಯಾರ ಮುಂದೆ ಹೇಳ್ತಿದ್ರು ಸಿಂಧೂರು ಮಠದ ಬಂದು, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಏನು ಮಾದಿಲಿಪ್ಪ ಏನು ಚಲೋ, ಭಾರಿ ಮಾಡಿದ್ರು, ಸದಿಕಿನ ಗೋಧಿ ಮಾದರಿ ಮಾಡಿದ್ರು, ಎಷ್ಟು ಮುರಿದಿತ್ತು ಮೆತ್ತಗಿತ್ತು, ಭಾರಿ ಭಾಳ ಚಲೋ, ಬಾಯಿಗಿಟ್ಟು ತಾನೇ ಕರ್ಕಾರಿ ಒಳಗೆ ಇಳ್ಕೊಂಡು ಹೋಗಿತ್ತು, ಇಷ್ಟು ಚಲೋ ಇತ್ತು. ನೀವು ಯಾರು ಮುಂದೆ ಮಾತಾಡೋದು, ಇಷ್ಟು ಚಲೋ ಸಾಮಾನಿಗೆ ಭಾರಿ ಚಲೋ ಆಗಿದ್ದು. ಅವು ಮತ್ತೆ ಬಂತ, ಹೌದು ಹಾಕಿದ್ರು ಭಾರಿ ಚಲೋ ಇತ್ತಪ್ಪ, ನಾನು ಬಂದಿದ್ದೆ ಅಂತ ಹೇಳಿದ್ರು. ಮತ್ತೆ ಹೌದು ನಾನು ಬಂದಿದ್ದೆ, ಭಾರಿ ಚಲೋ ಇತ್ತು, ಭಾರಿ ಚಲೋ. ಹೀಗೆ ಮಾತನಾಡ್ತಾ ಕೂಡಿ ಬಂದೆ ಅಚ್ಚಿ ಕಡೆ ದಂಡಿಗೆ ಮಾತಾಡ್ತಕ್ಕಂಥ ಮಾತು ಆಗ ಸಾವಕಾಶ ಬಂದು ಇದು ಕೆಟ್ಟರಿ. ಒಬ್ಬ ನಮ್ಮ ದುನಿಯಾ ಅಜ್ಜವ್ರು ಹೇಳಿದ್ರು. ದುನಿಯಾ ಅಜ್ಜವರು ಒಂದು ಕಥೆ ಹೇಳಿದ್ರು. ಒಬ್ಬರು ನೋಡಿ ಮಾಡಿ ಮತ್ತೊಬ್ರು ಮಾಡ್ಕೋತ ಹೋದ್ರು, ನೋಡಿ ಮಾಡ್ಕೊಳೋದು ಸರಿ ಆಗ್ತದೆ ಅಂದರೆ ಎಷ್ಟು ದಂಡಿದ್ದೀರೋ ಅವತ್ತೊಂದು ಬೈದ ಅವ್ರು ಹೇಳಿದ್ರು. ಅಲ್ಲಿ ಅವರೆಲ್ಲ ನಮಾಜ್ ಮಾಡೋದು ಹೊರಟಾರ. ಒಂದು ಶುಕ್ರವಾರ ವಿಶೇಷ ಇರಲಿ ಹೊರಟಾರೆ. ಎಲ್ಲ ಹೋದ ನಂತರ ಒಬ್ಬರು ಹೋದರು, ಸಾಲು ನಂಬರ್ ಹಚ್ಚಿ ನಿಂತಾರೆ, ಒಳಗೆ ಅವಕಾಶ ಇಲ್ಲ, ಒಬ್ರವ್ರು ಹೋದು ಎಲ್ಲ ಸಾಲು ನಿಂತಾರೆ. ಈ ಕಡೆ ಈಚೆ ಕಡೆ ಅನ್ಯಾಯ ಏನು ಮಾಡ್ತಾ ಅವನು ಸ್ವಲ್ಪ ಹಿಂಗೆ ಅರಿವು ಸಿಗಿತ್ತು ಅಂತ ಅವನ ದೋತ್ರ ಸಿಗಿದ ಹೊಸ ಇದ್ದತ್ತು. ಅವನು ಈಚೆ ದಾಂಡಿ ಇದ್ದ ಅವನದು ಪದ್ಧತಿ ತಗೊಂಡು ಮಾಡಿದ. ಅವ್ನು ಮುಂದಿನ ಅವ್ನು ದೋತ್ರ ಸಿಗಿತ್ತು ಸ್ವಲ್ಪ ಹ್ಞೂ ರೀ. ಅವ ಆಚೆ ಕಡೆ ದೋತ್ರ ಸಿಗಿದ. ಹಂಗೆ ಅಂದ ಎಷ್ಟಂದ್ರೆ ಒಂದು ಸಾವಿರಾರು ಮಂದಿ ರೀ. ಒಬ್ಬರು ದೋತ್ರ ಜಗ್ಗೋದು ಪ್ಯಾಂಟ ಜಗೋದು, ದೋತ್ರ ಜಗೋದು, ಈ ಅವೇ ಓದಿರ್ತಾನೆ ಈಜಾರ ಅದನ್ನು ಜಗೋದು, ಹಂಗೆ ಮಾಡ್ಕೋತ ಹಿಂದಿನ ಬಾಜು ಜಗೋದು, ಈಗ ಬೆಲ್ಲ ಹಾಕೋದು ಸ್ವಲ್ಪ ಜಗೋದು ಇಷ್ಟು ಅಟ್ಟು ಮಾಡ್ಕೋದು. ಇವರು ಜಗ್ಗು ಸಮಯಕ್ಕೆ ಅವರು ಯಾವುದಕ್ಕೂ ಅತ್ತಾಗ ದೇವ್ರ ಕಡೆ ನೋಡ್ತಾರೆ. ಇವ್ರು ನೋಡಿ ಏನು ದೇವ್ರ ಕಡೆ ನೋಡೋದು, ಅವ್ರು ದೇವ್ರ ಕಡೆ ನೋಡ್ತಾರೆ. ದೇವ್ರ ಕಡೆ ನೋಡಾಗ್ತಾ ಹೋಗಿ ಅವ್ರದ್ದು ಜೈಗಿರ್ತಾವೆ. ಮೌಲ್ವಿದ ಜೈಗ್ಬಿಟ್ರು. ಶೆಟ್ ಅನಿಸಿ ಅವ ಮೌಲಿ ತಿರುಗಿ ಉಳ್ದ. ನಾನು ಇಷ್ಟು ವಿಶೇಷ ಶಕ್ತಿ ಉಳತ್ತವ, ಸಾಮರ್ಥ್ಯ ಉಳತ್ತವ, ನನ್ನದು ಈಗ ಜಗಿದ ಯಾವ ಜಗಿ ಶೆಟ್ಟಾಗಿ ಏನು ಮಾಡಿದ್ರೆ ಒಂದು ಕೈ ಮಾಡ್ಕೊಂಡು ಶಕ್ತಿ ಅಂತ ಹೊಡೆದು ಬಿಟ್ಟದವು. ಏನು ಹೊಡೆದು ನೋಡಿ ಇವು ತಿರುಗಿ ಹೊಡ್ಸ್ಕೊಂಡ್ಲ, ಇದು ಪದ್ಧತಿ ತಿಳ್ಕೊಂಡು ಅವನು ಹೊಡೆದು ಬಿಟ್ಟ. ಅವನು ಹೊಡೆದ ಬಿಟ್ಟ. ಅವನು ಹೊಡೆದ ಬಿಟ್ಟೆ ಮತ್ತೆ ಅವ್ನು ಹೊಡೆದ್ರಿ. ಅವನು ನೋಡ್ದ ಅವು ಸಾವಿರ ಮಂದಿ ಅಲ್ಲ, ಒಬ್ಬನು ಹೊಡ್ಕೋತ ಹೋದ ನಂತರ ಮತ್ತು ಅವ ದಂಡ್ಯ ಹೊಡೆದ್ಬಿಡು. ಅವ ಮಾಡ್ಯಾನ ನನ್ನೇ ಕೊಡೋದು ಪದ್ಧತಿ ಅಂತ ಹೊಸ ಇದ್ದವ. ಮತ್ತು ತಿರುಗಿ ನೋಡ್ದ, ಮತ್ತು ತಿರುಗಿ ಅವ್ನು ಹೊಡ್ಕೋತ ಸಾವಿರ ಮಂದಿ ಹೊಡ್ಕೋತ ಕೊನೆಗೆ ಎಲ್ಲಿ ಹೋಗ್ತಾರೆ ಮತ್ತು ಏನು ಜೋರು ಮತ್ತು ಶೆಟ್ಟಾಗಿ ಮತ್ತು ಅವು ಮಾಡಿದ್ಬಿಟ್ಟು ನಾನು ನೋಡಿದೆ. ಎರಡ್ಯಾಡು ಹೊಡೆದವ. ಇವ್ರು ಎರಡು ಹೊಡೆದಾರ್ದ ಸರಿಯಾಗಿಲ್ಲ ತೊಗೊಂಡು ಮೊದಲ ಎರಡು ಹೊಡೆದಾರ್ದಂಗೆ ಆಗಿತ್ತು, ತಪ್ಪೈತಿ ಏನೋ ಅಂತ ತೊಗೊಂಡು ಇನ್ನೊಂದು ಮತ್ತೆ ಹಂಗಾಗ್ಬಾರ್ದು. ಮೂರು ಹೊಡೆದು ಹೊಡ್ಕೋತೀನಿ. ಅಲ್ಲಿ 3 ಹೊಡೆದ ದಂಡೆ ಒಂದು ನನ್ನೇ ಕೊಡ್ತೀವಿ. ಏನಪ್ಪ ಪದ್ಧತಿ ನೋಡ್ತಾರೆ. ನಾವು ಹೇಳಿದ್ರೆ ಮಾಡತ್ತಂದಿರಲ್ಲೇ ಮಾಡಾಕತ್ತೀವಿ. ಏನಂತ ತಿಳಿದು ಏನಂತ ಅಂದ್ರೆ ನನಗೆ ಗೊತ್ತಿರ ಕೇಳ್ಬೇಕು ಮತ್ತೆ ಒಳಗೆ ಅಲ್ಲೇ ಸಾಹೇಬ್ರು ಹೋಗಿ ಕೇಳಿರ್ತ ಅವ್ರಂತ ನನ್ನ ಪ್ಯಾಂಟ್ ಇತ್ತಲ್ಲ ಅದನ್ನ ಯಾಕೆ ಜಗದ್ಕರಿ ಅದಕ್ಕೆ ಹೊಡೆದ ನಾನು. ಅದಕ್ಕೆ ನೀ ಯಾಕೆ ಜಗಿದ್ದು ಕೇಳ್ರಿ. ನಾನು ಒಬ್ಬ ಜಗ್ಗಿದ್ದ, ಅದಕ್ಕೆ ಅವ್ನು ಜಗ್ಗಿದ್ದ. ನೀ ಯಾಕೆ ಜಗ್ಗಿದ್ದು? ಅವನು ಜಗ್ಗಿದ್ದ. ನೀ ಯಾಕೆ ಜಗ್ಗಿದ್ದ? ಅವನು ಜಗ್ಗಿದ್ದ. ದಂಡಿಗೆ ಬಂದ್ರಲ್ಲ ಅಲ್ಲಿ ತನಕ ಹೋಗ್ತದೆ. ನನ್ನ ಯಾಕೆ ಹೊಡೆದಿರ್ತಾವ? ನಾವು ಹೊಡೆದ ಅದಕ್ಕೆ ಹೊಡೆದಿದ್ವಿ. ಹೊಡೆದ ಸಲ ಹಿಡಿದು ಜಗ್ಗಿ ಸಲ ಜಗೋದು. ಕೊನೆಗೆ ನೀ ಯಾಕೆ ಜಗ್ಗಿದಿರ್ತಾವ? ಏನಿಲ್ಲ ಮಾರಾಯ, ಒಂದು ಸ್ವಲ್ಪ ಪ್ಯಾಂಟ್ ಹಾಕಿದ್ದಿಲ್ಲ, ಅದು ಗುಂಡೆ ಸಡ್ಲಾಗಿತ್ತು, ಅಸಹ್ಯಕೈತಿ ತೊಗೊಂಡೇಳಿ ಒಂದು ಸ್ವಲ್ಪ ಅದನ್ನು ಸರಿ ಮಾಡ್ಕೋತ ಜಗ್ಗಿದ್ದು. ಮತ್ತೇನಿಲ್ಲ
ಈಗ ಮರ ಏನಿಲ್ಲ ಅದ್ರಾಗ ಸ್ವಲ್ಪ ಸರಿ ಮಾಡ್ಕೊ ಮಂದ್ಯಾಗ ಹಸ್ಯಾಗಬಾರ್ದು ಸರಿ ಮಾಡ್ಕೊಂಡು ಜೈಕ್ರೆ ಅದು ಜಗ್ಗಿದ್ದು ಏಕ ಇವ್ರು ಬಿಡಲ್ದ ಬಿಡಿಸ್ತು ಎಲ್ಲ ಹಾಕೊಂಡು ಜಗ್ಗಿನ ಅದಕ್ಕೆ ಒಬ್ಬರು ನೋಡಿ ಒಬ್ರು ಏನು ಮಾಡ್ಕೊತ ಹೋದ್ರೆ ಏನಂತಂದ್ರೆ ಹೀಗಿರ್ತದೆ ಅದಕ್ಕೆ ತಿಳಿದು ಮಾಡ್ತಕ್ಕಂಥ ಆಚರಣೆ ಇರ್ಬೇಕು ಹೊರದಾಗಿ ಒಬ್ಬರು ನೋಡಿ ಮಾಡ್ತಕ್ಕಂಥದ್ದು ಒಬ್ಬರು ನೋಡಿ ಮಾಡ್ತಕ್ಕಂಥದ್ದು ಸರಿ ಇರೋದು ಮಾಡಬಾರ್ದು ತಿಳ್ಕೊಂಡು ಮಾಡಿ ಏನು ಮಾಡ್ತೀರಿ ತಿಳ್ಕೊಂಬಾರ್ದು ಪಕ್ಕ ತಿಳ್ಕೊಂಬಾರ್ದು ತಿಳಿಲಿಲ್ಲ ಅವ್ರು ನೋಡಿ ಇವ್ರು ಮಾಡೋದು ಇವ್ರು ನೋಡಿ ಅವ್ರು ಮಾಡಿ ಅವ್ನು ಮಾಡಿದಾಗ ಅದಕ್ಕೆ ಮಾಡಿ ನೀವು ಮಾಡಿದ್ದ ಅದಕ್ಕೆ ಮಾಡಿ ಹೀಗೆ ಏನು ಮಾಡೋದು ತಿಳ್ಕೊಂಡು ಈಗ ಮಾತನಾಡ್ತಾ ಆಡ್ತಾ ಭವನದಿಂದ ಎಲ್ಲಿ ಹೋಗ್ತಾನೆ ಅತ್ತ ಹೋಗಿ ಸಮಾಚಾರ ಅಪ್ಪರ್ತಾನೆ ಬಂದರು ಏನು ಚಲೋ ಎದ್ರದ್ದು ಸದಿಕಿನ ಮಾದಿಲಿ ಭಾರಿ ಚಲೋ ಮೆತ್ತಗ ಭಾರಿ ಚಲೋ ಆಗಿತ್ತು ಮಾತಾಡ್ರು ಅದು ಹೋಗಿ ಹಂಗೆ ಅಪ್ಪ ಅವ್ರ ತನಕ ಹೋದ ನಂತರ ಅಪ್ಪ ಅವ್ರು ವಿಚಾರ ಮಾಡ್ರು ಇವ್ರಿಗೆ ಶಾಸ್ತ್ರ ಪುರಾಣ ಬೇಕಾಗಿಲ್ಲ ಈಗ ಏನು ಮಾದಿಲಿನ ಬೇಕಾಯ್ತೀರಿ ಅಂತ ವಿಚಾರ ಮಾಡಿ ಅವ್ರ ಅಪ್ಪರ ಅಂತ ಹೋಗಲಿ ಅವ್ರ ಮುಂದೆ ಭೀಮಸೇನ ಮಾಳಿ ಅಂತ ಜಮಖಂಡಿ ಅವರೊಬ್ರು ಅಲ್ಲಿ ಮಠಕ್ಕೆ ಬರ್ತಿದ್ರು ಅವ್ರು ಕೂತಿರ್ತಾರೆ ಭೀಮಸೇನ ಮಾಳಿ ಅಂತೇಳಿ ಭೀಮಸೇನ ಅಂತಂದ್ರಪ್ಪ ಅವರು ಓರಪ್ಪ ಅವರು ನಿಮ್ಮೂರು ಜಮಖಂಡಿ ಹೇಗಿದ್ರು ಜಮಖಂಡಿ ಹೋಗು ಮಾದಿಲಿ ಮಾಡಲಿಕ್ಕೆ ಏನೇನು ಬೇಕಾಗ್ತವ ಸಾಮಾನು ಎಲ್ಲ ಥರದ ತೊಗೊಂಬ ಮತ್ತು ಸದಿಕಿನ ಹಿಟ್ಟಿಂದ ಅದು ಸಜ್ಜು ಮಾಡ್ಕೊಂಡು ಬರ್ತಾರ ಹಾಗೆಲ್ಲ ಆ ಸದಿಕಿನ ಹಿಟ್ಟು ತೊಗೊಂಬಂದು ಮಾದಿಲಿ ಮಾಡಲಿ ಮಠದೊಳಗೆ ಅಂತ ಹೇಳಿದರು ಅಪ್ಪವರು ಅಪ್ಪ ಅವರು ತಗೊಂಡು ಹೇಳಿ ಹೇಗೆ ಭಕ್ತಿ ಹೋಗ್ತಿದ್ದ ಹೋಗಿ ಜಮಖಂಡಿ ಹೋದ ಅದು ಬೇಕಾದ್ರೆ ಎಲ್ಲ ಥರ ಮಸಾಲೆ ಏನೇನು ಬೇಕು ಎಲ್ಲ ಥರ ಮಸಾಲೆ ಮತ್ತು ಬೇಕಾದ್ರೆ ತುಪ್ಪ ಎಲ್ಲ ಸಜ್ಜು ಮಾಡ್ಕೊಂಡು ಬಂದ ಮುಂದೆ ಮಠದೊಳಗೆ ಅದು ತಾಯಿದ್ದಿರಿದ್ರೆ ಇವರಷ್ಟು ಕೂಡಿ ಮಾದಿರಿ ಮಕ್ಕಳು ಏನು ಮಾಡ್ತಾರೆ ಮೊದಲ ಅಮ್ಮ ಏನು ಮಾಡ್ತಾರೆ ಹಿಟ್ಟ ನಾದು ಚಲೋ ಆಯ್ತು ಒಟ್ಟು ಕೂತರು ನಾದಿರು ತೆಕ್ಕಿದ್ರು ಪುಡಿ ಮಾಡಿದರು ಎಲ್ಲ ಅದನ್ನು ಕೂಡಿಸಿದ್ರು ಎಲ್ಲ ಮದುವೆ ಅದ್ರೊಳಗೆ ಇತ್ತು ಮಸಾಲೆ ಇತ್ತಲ್ಲ ಎಲ್ಲ ಕೂಡಿಸಿರು ಕೂಡಿಸುವತ್ತಾಗ ಕುಡಿತಾರಲ್ಲ ಭಾರಿ ಚಲೋ ಅನಿಸಿ ಎಷ್ಟು ಚಲೋ ಐತೆವ ಅನ್ನೋದು ಸ್ವಲ್ಪ ವಾಸ ನೋಡ್ರು ಸಣ್ಣ ಹುಡುಗರು ಕೈ ಒಳಗೆ ಇದಕ್ಕೆ ಬಾಯಿ ಒಳಗೆ ಇಟ್ಟರೆ ಆಗದೇ ಇದ್ದಿತ್ತು ಮತ್ತೊಂದು ಕೆಲವು ತಿಂದ ನೋಡಿದ್ರು ಹುಡುಗರು ಭಾರಿ ಚಲೋ ಆಯ್ತು ದೊಡ್ಡವರಂತೂ ಭಕ್ತಿಯಿಂದ ಹೇಳ್ಕೊಂಡು ಭಕ್ತಿಯಿಂದ ಮಾಡಿದರು ಮಾದಿರಿ ಚಲೋ ಎಷ್ಟು ಮಾದಿರಿ ಮಾಡಿದ್ರಂದ್ರೆ ಎಲ್ಲರೂ ಬಿಡಿ ಮಾಡಿದ್ರು ಅಷ್ಟು ಕುಡ್ಕೊಂಡು ಗುರುಳು ಎಲ್ಲ ಗುರುತಿರ್ತಾವ್ರಿ 11 ಶೇರ್ ಮಾದಿರಿ ಮಾಡಿದ್ರು ಎಷ್ಟು ಮಾಡಿದ್ರಿ ಜನರು ಸಾವಿರಾರು ಮಂದಿ ರೀ ಇರ್ತಕ್ಕಂಥವ್ರು ಅಷ್ಟಿದ್ರು ಬರ್ತಕ್ಕಂಥವ್ರು ಎಷ್ಟೋ ಮಂದಿ ಬರೋದು ಹೋಗೋದು ಚಾಲೋದು ಅಪ್ಪ ಅವರು ಎಷ್ಟು ಮಾದಿರಿ ಮಾಡಿಸ್ರಿ 11 ಶೇರ್ ಮಾದಿಲಿ ಮಾಡಿಸಿದ್ರು ಇಷ್ಟು ಚಲೋ ಮಾಡಿದ್ರು ಆ ಮಾದಲಿಗೆ ಬೆಟ್ಟ ಆದ್ರೆ ಅದನ್ನ ಬಿಟ್ಟ ಹೋಗಲಿಲ್ಲ ಯಾರು ಅಷ್ಟು ಅಂಥ ಚಲೋ ತಯಾರು ಮಾಡಿಸಿರು ಮುಂದೆ ಎಲ್ಲ ತಯಾರಾದ ನಂತರ ಭಾರಿ ಚಲೋ ತುಪ್ಪ ತಂದರು ಇಷ್ಟು ಚಲೋ ತುಪ್ಪಿತ್ತು ಹಳಿ ಕಾಲದ ಮೈಸೂರಿಗೆ ತುಪ್ಪ ಭಾರಿ ಚಲೋ ತುಪ್ಪಿತ್ತು ಘಮ 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 ವಾಸ ಬರುತ್ತೆ ಇಲ್ಲಿ ತುಪ್ಪ ಕಾಯಿಸಿದ್ರೆ ಇದಕ್ಕೆ ಅತಿಶಿ ಹೋಗ್ತಿ ಅಂತ ಇಲ್ಲಿ ತುಪ್ಪ ಕಾಯಿಸಿದ್ರೆ 0 ವಾಸ ಹೋಗ್ತಿತ್ತಂತ ಇದಕ್ಕಿಂತ ಅತಿಶಿ ಹೋಗ್ತಿ ಅಂದ್ರೆ ಹೆಚ್ಚು ಹೇಳಿಬಿಡ್ದು ಅಂತ ಹೆಚ್ಚು ಹೇಳುದು ಅಂದ್ರೆ ಅತಿಶಯೋಕ್ತಿ ಅಂದ್ರೆ ಹೆಚ್ಚಿರ್ತಕ್ಕಂಥದ್ದು ಉಕ್ತಿ ಅಂದ್ರೆ ಏನು ಮಾತಾಡೋದು ಹೆಚ್ಚು ಹೇಗೆ ಅಂದ್ರೆ ತಮ್ಮ 3 ಹೆಣ್ಮಕ್ಳು ಯಾವ್ದು ಹೆಸರು ಮಾಡಿ ಹೇಳ್ತಿರ್ತಾರ ತವ್ರು ಬಂದಿದ್ದು ಅದು ನೆನಪಾಗಿ ಹೇಳಿದ್ವಿ ಏನು ಮುದೇ ನೋಡಿ ಹೆಸರು ಹೇಳ್ತಾರೆ ಶ್ರೀಗಂಧ ಶಿರ್ಷಿಗೆ ಶ್ರೀಗಂಧ ಗಿಡ ಹಿಂಗೆ ಬೇರೆ ಬೇರೆ ಗಿಡ ಉಟ್ಕೊಂಡು ಬೇರೆ ಬಿಟ್ಟಾವ ಎಲ್ಲೋ ಗಿಡ ಇಲ್ಲ ನೀವು ಬಹುಶಃ ಇಟ್ಟು ಮಂದಿ ಒಳಗೆ ಕೂರ್ತಾರೆ ಹಾಡೋದು ಎಲ್ಲೋ ಬೇರೆ ಬಿಟ್ಟು ಎಲ್ಲೋ ಗಿಡ ಬಿಟ್ಟು ಎಲ್ಲೋ ಕುಡಿಸು ಆಗಿ ಎಲ್ಲೋ ಬೇರೆ ಬಿಟ್ಟು ಎಲ್ಲೋ ಎಲ್ಲ ಅದು ಬಹುಶಃ ಎಷ್ಟು 100 ಕಿಲೋಮೀಟರ್ ಅಡ್ಡಾಡ್ತೇವೆ ದೇವ್ರ ಬಲ್ಲ ಅಷ್ಟು ನಾವು 3 ತಾರೀಕು ವಿಶೇಷ ತಗೊಂಡು ಹೇಳಿ ಮತ್ತಿನ್ನೂ ಹಾಡ್ತಿರ್ತಾರೆ ಹೆಣ್ಮಕ್ಳು ಅಣ್ಣನು ಆರೆತ್ತ ತಮ್ಮನು
ಹೇಳ್ರಿ ನೋಡಿ ಎಲ್ಲರಿಗೂ ಬರ್ತೈತಿ ಮಾರಾಯ. ಅಣ್ಣನು ಆರೆತ್ತ ತಮ್ಮನು ಮೂರೆತ್ತ ಹಡೆದಪ್ಪ ನೆಟ್ಟ ಎತ್ತ 16 ಹಡೆದಪ್ಪ ನೆತ್ತ 16 ಬರುವಾಗ ನಮ್ಮೂರ ಭೂಮಿ ಏನು ನೆಗಡಿ ಬತ್ರಿ ಕಿವಿ ಕೇಳಿಸೋದು ಸ್ವಲ್ಪ ಜೋರು ಹೇಳ್ರಿ. ನಮ್ಮೂರ ಭೂಮಿ ಅವ್ರ ಊರು ಭೂಮಿ ನಡಿಗಾವತ್ರಿ. ಇವಾಗ ನೀವು ನಂದೀಶ್ವರದವ್ರು ಅದರಿ ಅಲ್ಲಿ ನಡೀಸ್ರಿ ಇಲ್ಲಿ ನಡಗತ್ತವೆ. ಅಂದ್ರೆ ನಮ್ಮೂರ ಭೂಮಿ ನಡೆಯಾವತ್ತ ನಮ್ಮೂರ ಭೂಮಿ ಅದರ್ಯಾವತ್ತು ಅಂದ್ರೆ ಅಣ್ಣನ ಅಷ್ಟು ಆ ಊರ ಭೂಮಿ ಅಂದ್ರೆ ಅವ ನಡುತ್ತವನೇ ನಡುವುದ್ರ. ಅಣ್ಣನು 6 ಎತ್ತ ತಮ್ಮನು 3 ಎತ್ತ ಹಡೆದಪ್ಪನೆತ್ತ 16 ಬರುವಾಗ ನಮ್ಮೂರ ಭೂಮಿ ನಡೆಯೋಂದ್ರೆ ಇಲ್ಲ ಕರೆ ಅದು ಅತಿಶಯೋಕ್ತಿ ಅಂತ ಅಷ್ಟು ವಿಶೇಷ ಮಾಡಿ ಹೇಳ್ತಕ್ಕಂಥದ್ದು ಅಷ್ಟು ಪ್ರೇಮ ಅಂತ ತಮ್ಮ ತವರು ಮನೆ ಮೇಲೆ. ಹಾಗೆ ಇಲ್ಲಿ ಕೂಡ ಹೇಳೋ ಸ್ವಲ್ಪ ಹೆಸರುಗಾಡಿನ ಅಂದ್ರೆ ಯಾರು ತಿಳ್ಕೊಳಕ್ಕೆ ಹೋಗ್ಬಿಟ್ಟು ನಾವು ಸ್ವಲ್ಪ ಹೆಸರು ನಿಮ್ಮದ ನೋಡಿ ಹೇಳಿದ್ದು ಕಲ್ತದ್ದು ನಾವು ಅದಕ್ಕೋಸ್ಕರ ಹೇಳುವಾಗ ಸ್ವಲ್ಪ ಹೆಸರುಗಾಡಿನ ಆದರೆ ಸ್ವಲ್ಪ ತಿಳ್ಕೊತೀವಿ ಅಲ್ಲಿ ಆನಂದರಲ್ಲಿ. ಮುಂದೆ ಸುಂದರವಾಗಿರ್ತಕ್ಕಂಥ ಸೌರವಸ್ತ್ರೀ ಕ್ಷೇತ್ರದಲ್ಲಿ ಎಲ್ಲ ತಾಯಿದ್ರು ಕೂಡ ಅಡಿಗೆ ಮಾಡಿದ್ರಲ್ಲಿ ಪ್ರಸಾದ ತಯಾರು ಮಾಡಿ ಶಿವಾಗ ನಮ್ಕೋತ ಮಾಡಿದ್ರು. ಶಿವಾನಂದ ಅಡಿಗೆ ಮಾಡ್ಬೇಕ್ರಿ ಎಲ್ಲರೂ ಗಂಡ ಮಕ್ಕಳ ಗಂಡ ಮಕ್ಕಳು ಗುರು ಸ್ಮರಣೆ ಮಾಡ್ಕೋತ ಮಾಡಿದ್ರು. ಎಷ್ಟು ಶಕ್ತಿ ಇರ್ತದ ನನಗ ಭಾರಿ ಶಕ್ತಿ ಇರ್ತದ. ಅದನ್ನ ಈಗ ಅಪ್ಪವ್ರು ಏನ್ ಮಾಡಿದ್ರು ತಮ್ಮ ಕೈಯಿಂದ ಪ್ರಸಾದ ಮಾದಲಿ ಪ್ರಸಾದ ಅದನ್ನೆಲ್ಲ ಎತ್ತರ ಮಾಡ್ಕೋತ ಎತ್ತರ ಮಾಡಿ 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 ಲಿಂಗವನ್ನು ತಯಾರು ಮಾಡಿದ್ರು. ಏನ್ ತಯಾರು ಮಾಡಿದ್ರಿ ಹುಟ್ಟಿರೋದು ಎತ್ತರ ಮಾಡಿದ್ರು ಲಿಂಗವನ್ನು ತಯಾರು ಮಾಡಿದ್ರು. ತಯಾರು ಮಾಡಿ 4 ಕಡೆ ಪೂಜೆ ಮಾಡಿ ಅಜ್ಜಿಗೆ ನೋಡಿ ಅಜ್ಜಿಗೂ ಲಿಂಗ ಕಾಣಬೇಕು ಅಲ್ಲೇ ಬಂದ ಅವ್ರ ಕಡೆ ಮುಖ ಈಚೆಗೆ ಬಂದವ್ರು ಈ ಕಡೆ ಮುಖ ಕಾಣಿಸ್ತು ಈಚೆಗೆ ಬಂದವರು ಯಾವ ದಿಕ್ಕಿಂದ ಬಂದ್ರು ಸಹಿತ ನಮಸ್ಕಾರ ಮಾಡ್ತಾರೆ. ಪೂಜಾ ಮಾಡಿದ್ರು ಎಲ್ಲರೂ ಭಕ್ತಿದ್ರು ನಾಮಸ್ಮರಣೆ ಮಾಡ್ತಾ ಪೂಜಾ ಮಾಡಿ ಪುಷ್ಪಗಳು ಇಳಿಸಿದ್ರು ಉದ್ಬತ್ತಿ ಬೆಳೆಯುದು ಧೂಪಾರ್ತಿ ಕರ್ಪೂರತಿ ಎಲ್ಲ ಹಾಕೊಂಡು ಬಂತು. ಸಂತೋಷ ಇತ್ತು. ಮಂಗಳಾರತಿ ಬಂತು. ಆಮೇಲೆ ಇಷ್ಟೆಲ್ಲ ಆಗ್ಬಿಟ್ಟು ಮಧ್ಯಾಹ್ನ ಅಂತ ಬಂತು. ಹಾಕೊಂಡು ಬಂದಾಗ ಸ್ತೋತ್ರ ಮಾಡ್ತಾ ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಶ ಪಾರ್ವತಿ ದೇವಿ ಅಂದ್ಕೊಂಡು ಅತ್ಯಂತ ಭಕ್ತಿಯಿಂದ ಕೊಡ್ಕೊಂಡು ಎಲ್ಲರೂ ಸ್ತೋತ್ರ ಕೂಡ ಮಾಡಿದರು. ಅಪ್ಪ ಅವ್ರು ಸ್ತೋತ್ರ ಮಾಡಿರ್ತಿದ್ರು ಎಲ್ಲರೂ ಸ್ತೋತ್ರ ಮಾಡಿದರು. ಆಮೇಲೆ ಇನ್ಮೇಲೆ ಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡಿ ಅಂತ ಹೇಳಿದ್ರು. ಆ ನೈವೇದ್ಯ ಸಿದ್ಧಲಿಂಗ ಸ್ವರೂಪರ ಭಾವಚಿತ್ರ ಕಲಿತ ಶಿವಲಿಂಗ ನಂದಿ ಮೂರ್ತಿಗೆ ಎಲ್ಲ ಕಡೆ ನೈವೇದ್ಯ ಮಾಡಲಿಕ್ಕೆ ಹಚ್ಚಿದ್ರು. ಅಪ್ಪ ಅವ್ರ ಪ್ರಸಾದ ಅಂತೂ ಮೊದಲು ಅಪ್ಪ ಅವ್ರು ತೆಗೆದಿಟ್ಟರು. ಆಮೇಲೆ ಅಪ್ಪ ಅವ್ರಿಗೆ ಪ್ರಸಾದ ಗೆಡಿ ಮಾಡಿದರು. ಎಲ್ಲರೂ ಕೂಡ ಪ್ರಸಾದ ನೀಡ್ತಾ ಹೋದ್ರು. ಆಗ ಆನಂದವಾಗಿ ಓಂ ನಮಃ ಶಿವಾಯ ಅಂತೇಳಿ ಈ ಸದ್ಯ ನೋಡಿ ನೀವು ಸದ್ಯ ನೀವೆಲ್ಲ ಎಲ್ಲಿದ್ರಿ ಸದ್ಯ ಎಲ್ಲರೂ ಅಪ್ಪವ್ರ ಮಠಕ್ಕೆ ಬಂದಿರಲ್ಲ ಎಲ್ಲರೂ ಏನು ನಂದೇಶ್ವರ ಮಠಕ್ಕೆ ಬಂದ್ರ ಶಿಂದ್ರಿಗೆ ಬಂದ್ರಿ ಈಗ ಎಲ್ಲಿ ಬಂದ್ರಿ ಶಿಂದ್ರಿಗೆ ಬಂದ್ರಿ. ನಿಮ್ಮ ಮುಂದೆ ಏನಂತ ಸದ್ಯ ಮಾದರಿ ಐತಿ ಎಷ್ಟು ಎತ್ತರ ಐತ್ರಿ 11 ಕಿಲೋ ಅದ್ರೊಳಗಿನ ಮಸಾಲೆ ಎಲ್ಲ ಕೂಡ ಎಷ್ಟು ಎತ್ತರ ಆಗತ್ತೆ ರೀ ಎತ್ತರ ಐತಿಲ್ಲ ಎಷ್ಟು ಆಗತ್ತೆ ರೀ ಕೈ ಬರ್ತೀರಿ ಯಾರು ಎಷ್ಟು ಲಿಂಗ ಎಷ್ಟು ಆಗ್ಬೋದು 11 kg ಇಷ್ಟು ಲಿಂಗ ಆಗ್ತೀವಿ ಎತ್ತರ ಆಗ್ತಿಲ್ಲ ರೀ ಸುಂದರ ಇರ್ತದೆ ಲಿಂಗ. ಮುಂದೆ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನಾ ಮಾಡ್ತಾರೆ. ಈಗ ಅದ್ರ ಮುಂದೆ ನಿಂತ ಸ್ತೋತ್ರ ಕೂಡ ಆಯಿತು ಎಲ್ಲ ಸಂತೋಷ ಆಯಿತು ಸ್ತೋತ್ರ ಮಾಡಿದರು. ಆ ಪ್ರಸಾದ ಅಂತಲ್ಲ ಪ್ರಸಾದವನ್ನು ಕುರಿತು ಆ ಸ್ತೋತ್ರ ಮಾಡಲಿಲ್ಲ ಸ್ತೋತ್ರದೊಳಗೆ ಜ್ಞಾನ ವೈರಾಗ್ಯ ಸಿದ್ಧತ್ವ ಮಾತಾನ್ ಓಂ ಅನ್ನಪೂರ್ಣ ಎತ್ಕೊಂಡು ಹೇಳಿ ಮಾತಾನ್ನ ಪೂರ್ಣೇಶ್ವರಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ. ಅಮ್ಮ ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ನಿನ್ನ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದೀವಿ. ನಿನ್ನ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಬುದ್ಧಿ ಹೇಗಿರ್ಬೇಕಂತ ಎಂಥ ಬುದ್ಧಿ ಬರ್ಬೇಕಾದ್ರಂದ್ರೆ ಇಲ್ಲಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ನಮಗೆ ಜ್ಞಾನ ಪ್ರಾಪ್ತಿ ಆಗ್ಬೇಕು. ನಿನ್ನನ್ನು ಸ್ವೀಕಾರ ಮಾಡಿದ್ರೆ ಜ್ಞಾನ ಪ್ರಾಪ್ತಿ ಆಗಬೇಕು. ವೈರಾಗ್ಯ ಪ್ರಾಪ್ತಿ ವ್ಯಾಪಾರದ ಭೋಗ ಭಾಗ್ಯಗಳು ಕಾಕ ವಿಷ್ಟ ಸದೃಶ್ಯ ಅಂತ ಹೇಳಿ
ಅಂದರೆ ಇದನ್ನು ಮೀರಿ ಮೋಕ್ಷ ಪರ್ಯಂತ ಸಾಗತಕ್ಕಂಥ ಅಂಥ ಬುದ್ಧಿ ನಮಗೆ ಪ್ರಾಪ್ತಿ ಆಗಬೇಕು. ಜ್ಞಾನ ವೈರಾಗ್ಯ ಸಿದ್ಧತಂ ಭಿಕ್ಷಾಂ ದೇಹಿ ಪಾರ್ವತಿ ದೇವಿ ಅಂತಕೊಂಡು ಹೇಳ್ತಾರೆ. ಜ್ಞಾನ ವೈರಾಗ್ಯ ಬರುವಗೋಸ್ಕರವಾಗಿ ನಮಗೆ ಭಿಕ್ಷೆಯನ್ನು ನೀಡಮ್ಮ ಆದಿಜೀವದರು ಶಂಕರ ಭಗವತ್ಪಾದರು ಪ್ರಾರ್ಥನಾ ಮಾಡ್ತಾರೆ. ಸನ್ಯಾಸಿಗಳು ಭಿಕ್ಷಾ ಮಾಡ್ತಾರೆ ಅಂದರೆ ಯಾವಗೋಸ್ಕರ ಮಾಡ್ತಾರೆ? ಹೀಗೆ ಅಷ್ಟೇ ಅಲ್ಲ, ಈ ಜಗತ್ತ ಇದು ಚೆನ್ನಾಗಿ ಎಲ್ಲ ಬೆಳೆದಿತ್ತಂದ್ರೆ ಅದು ಸುಭಿಕ್ಷ ಅಂತ. ಬೆಳೀಲಿ ದುರ್ಭಿಕ್ಷ ಕಾಲ ಅಂತಾರೆ. ಅಂದ್ರೆ ಇದೆಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದು. ಈಗ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಸೂಸುವ ಗಾಳಿ ನಿಮ್ಮ ದಾನ, ಇಂತಿ ನಿಮ್ಮ ದಾನವನುಂಡು ಅನ್ಯರ ಹೊಗಳ ಪುಣ್ಯಗಳನ್ನೇನೆಂಬೆ ರಾಮನಾಥ ಅಂತ ಹೇಳುವಾಗ ಎಳೆ ಈ ಬೆಳೆ ನಿಮ್ಮ ದಾನ, ಬೆಳೆಯಲ್ಲಿ ದಾನ ಕೊಟ್ಟರು, ಭಿಕ್ಷಾ ಕೊಟ್ಟರು. ಯಾರು ಕೊಟ್ಟರು ಹೇಳಿ? ಇದೆಲ್ಲ ಯಾರು? ಪರಮಾತ್ಮ ಕೊಟ್ಟರು. ಇಳೆ ನಿಮ್ಮ ದಾನ, ಈ ವಾಸ ಮಾಡ್ತಕ್ಕಂಥ ಭೂಮಿ ಐತ್ಲ, ಈ ಭೂಮಿ ಅದಲ್ಲ, ಈ ಭೂಮಿ ಕೊಟ್ಟವ್ರು ಯಾರು? ನಾವು ಎಲ್ಲಿದ್ದೀವಿ ಎಲ್ಲರೂ ಈಗ ಈ ಭೂಮಿಯಲ್ಲಿ ಇದಲ್ರಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ಇದ್ರೊಳಗೆ ಬಂದಿರ್ತಕ್ಕಂಥ ಬೆಳೆ ಅದಲ್ಲ, ಆ ಬೆಳೆ ಬರಲಿಲ್ಲ ಅಂದ್ರೆ ಎಲ್ಲರೂ ಉಳಿಯೋದು ಸಾಧ್ಯ ಅದ್ರಿ? ಸತ್ತೋಗರೆಲ್ಲರು. ಬೆಳೆ ನಿಮ್ಮ ದಾನ. ಆಮೇಲೆ ನೀರು ಕೊಡ್ತಕ್ಕಂಥ ಯಾರು? ಭಗವಂತನ. ಬೆಳಗ್ಗೆ ಕೊಟ್ಟವ್ರು ಯಾರು ಎಲ್ಲ ಯಾರು ಮಾಡಿರೋದು? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಈಗ ವಾಯುವತ್ಲೆ ಕಡಿಮೆ ಅಂತಂದ್ರೆ ಬಿಸ್ಕೊಳತ್ತವ್ರಿ, ಪೂರ್ತಿ ಸಾಲಲ್ಲಿ ಅಂದ್ರೆ ಸರ್ಕಾರದ ಹತ್ರ ಹೋಗಿ ಏನು ಮಾಡ್ತಾರೆ? ಆಮ್ಲಜನಕ ಹಚ್ತಾರೆ, ಹಚ್ಚಿರ್ತಾರೆ, ವೆಂಟಿಲೇಟರ್ ಅಂತಾರೆ, ಅದು ಹಚ್ತಾರೆ. ಕಡಿಮೆ ಅಂತಂದ್ರೆ ಹಚ್ತಾರೆ. ಆ ಗಾಳಿ ಭಗವಂತ ಕೊಟ್ಟಿರ್ತಕ್ಕಂಥ ಗಾಳಿಯನ್ನು ನೀವು ಕೊಟ್ಟಿದ್ರಿ, ಇದೆಲ್ಲ ನಿಮ್ಮದ ಅಂತಾರೆ. ಭಗವಂತ ಕೊಟ್ಟ ಭಿಕ್ಷೆ ಇದು. ಭಗವಂತ ನೋಡಿದ್ರೆ ಎಲ್ಲಿದ್ದಾನೆ ಭಗವಂತ? ಯಾರು ನೋಡಿದ್ರಿ? ನಿಮ್ಮ ಮತ್ತೆ ನೋಡಿ ಆಯ್ ನೋಡಿ ಅಂತ ಕೇಳ್ತತ್ತಲ್ಲ, ಅಂಥವ್ರು ಸ್ವಲ್ಪ ಹೋಗಿ ಮೂಗಬಾಯಿ ಗಟ್ಟಿಗೆ ಹಿಡಿದ್ರು, ಬಿಡಲು ಒಂದು 10 ನಿಮಿಷ ಹಿಡಿದ್ರು. ಅವ್ರು ಒದ್ದಾಡ್ತಾರಲ್ಲ, ಆಗ ಹೇಳ್ರಿ, ಈ ಒದ್ದಾಡ್ತಿಪ್ಪ ಎದುರು ಗಾಳಿ ಬೇಕಾಗಿದ್ದಾನೆ. ಗಾಳಿ ಕೊಟ್ಟವ್ರು ಪರಮಾತ್ಮ ಪಾದಿಲಿಕ್ಕೆ ನಿನ್ನ ಸ್ಥಿತಿ ಈಗ ಅಂತ ಹೇಳ್ರಿ. ಅದಕ್ಕೆ ಈ ಅನ್ನ ನೀರು ಏನಿತ್ತು ನೋಡಿ ಇರ್ಲಿಕ್ಕೆ ಇರ್ತಕ್ಕಂಥದ್ದು. ಸೂರ್ಯ ಚಂದ್ರ ಇರ್ತಾರಲ್ಲ, ಈ ರಾತ್ರಿ ಇಲೆಕ್ಟ್ರಿಕ್ ಬೆಳಕಿರ್ತಾವ, ಇದಕ್ಕೆಲ್ಲ ಬಿಲ್ ತುಂಬ್ತೀರಿ. ಒಂದು ವೇಳೆ ಸೂರ್ಯನ ಬೆಳಕು ತುಂಬೋದು, ಬಿಲ್ ತುಂಬೋದಾರ, ಚಂದ್ರನ ಬಿಲ್ ತುಂಬೋದಾರ, ಏನಾಗೋದು ಹೇಳಿ ನೋಡೋಣ? ನದಿ ಹರ್ಕೊಂಡು ಹೋಗ್ತಿದ್ರಿ ಬೆಲ್ ಇಲ್ಲಿ, ಇದಕ್ಕೆಲ್ಲ ಬಿಲ್ ಕೊಡ್ತೀವಿ. ಮಳೆ ಅಂತ ಬಿಲ್ ಕೊಡ್ತೀವಿ ನಾವು. ಇದನ್ನೆಲ್ಲ ದೇವರು ಭಿಕ್ಷಾ ರೂಪಾಯಿ ಕೊಟ್ಟಾರಂತ, ನಮಗೆ ದಾನ ರೂಪಾಯಿ ಕೊಟ್ಟಾರ, ಭಿಕ್ಷಾ ರೂಪಾಯಿ ಕೊಟ್ಟಾರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಾತಾನ್ಮ ಪೂರ್ಣೇಶ್ವರಿ, ಇನ್ನು ಈ ದಾನವನ್ನು ಕೊಟ್ಟಿಯಮ್ಮ, ನಿನ್ನ ಭಿಕ್ಷೆ ನಮಗೆ ಏನು ಮಾಡ್ಬೇಕಂದ್ರೆ, ಭಿಕ್ಷೆ ಕೊಟ್ಟು ಸಂತೋಷ ನಮಗೆ. ಇದು ನಮ್ಮ ಜ್ಞಾನ ಪ್ರಾಪ್ತಿ ಆಗಿದೆ. ಅನೇಕ ಜನ್ಮಗಳು ಅಜ್ಞಾನದಿಂದ 84 ಲಕ್ಷ ಯೋನಿಗಳು ಸಂಚಾರ ಮಾಡ್ತಾ ಇದ್ದೀವಿ. ಜ್ಞಾನ ತಿಳ್ಕೊಳ್ಳೋ ಸಾಮರ್ಥ್ಯದಿಂದ ನಿನ್ನನ್ನು ಸ್ವೀಕಾರ ಮಾಡಿದ ನಂತರ ಗುರುಗಳ ಸನ್ನಿಧಿಗೆ ಕೂತು ಅವ್ರು ಹೇಳೋದು ಬ್ರಹ್ಮಜ್ಞಾನ ನಮ್ಗೆ ತಿಳಿಯೋ ಹಾಗೆ ಅನುಕೂಲ ಮಾಡುವುದು ಜ್ಞಾನ. ಅಷ್ಟೇನ ಅನೇಕ ವಿಷಯಗಳು, ಆ ವಿಷಯಗಳ ಕಡೆ ನಮ್ಮ ಮನಸ್ಸು ಹೋಗದಂತೆ ನಾವೇನು ಪ್ರಾಪ್ತಿ ಆಗಬೇಕು? ವೈರಾಗ್ಯ ಪ್ರಾಪ್ತಿ ಆಗಬೇಕು. ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಮಾತಾನ್ನ ಪೂರ್ಣೇಶ್ವರಿ ಅಂತ ಹೇಳ್ತಾರೆ. ಈ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ನಂತರ ಗುರುಗಳು ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದರು. ವಿತರಣೆ ನಂತರ ಎಲ್ಲರೂ ಜಯಘೋಷ ಮಾಡಿ ಮಂತ್ರವನ್ನು ಹೇಳಿ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ತಗೊಂಡು ಹೇಳಿ ಅಪ್ಪರು ಹೇಳಿದರು. ಕೊನೆಗೆ ಜಯಘೋಷ ಮಾಡ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಇನ್ನು ಮಠದವಾಗಿದ್ದಲ್ಲೇ ಒಂದು ಸ್ವಲ್ಪ ಪ್ರಸಾದ ಕೂತಿರಿ ತಿಳ್ಕೊರಿ. ಈಗ ಕೂತಿಲ್ಲ ಕರೆ ಸುಮ್ಮನೆ ಕೂತಾರೆ ತಿಳ್ಕೊಂಡ್ಬಿಡ್ರಿ. ಮುಂದೆ ಮಾದಿಲಿಲ್ಲ ಅದ ತಿಳ್ಕೊಳ್ರಿ. ಈಗ ಸಿಂಧೂರು ಮಠ ನೀವು ನಂದೇಶ್ವರ ಕೂತಾರಿ, ಸಿಂಧೂರು ಮಠದಾಗ ಅದು ತಿಳ್ಕೊಂಡ್ಬಿಡ್ರಿ. ಹಾಗಾಗಿ ನಾಮಸ್ಮರಣೆ ಮಾಡ್ತಾರೆ, ನೀವು ಸ್ವಲ್ಪ ನಾಮಸ್ಮರಣೆ ಮಾಡಿ ನಿಮ್ಮ ಮುಂದೆ ಪ್ರಸಾದ ತೊಗೊಂಡು ಭಕ್ತಿಯಿಂದ ಅಪ್ಪವ್ರು ನೋಡ್ಕೊಂಡು ಕೂಡ್ರಿ. ಓಂ ನಮಃ ಶಿವಾಯ. सिद्धलिंगेश्वर महाराज की जय। साधु संत महाराज की जय।
ಎಲ್ಲರಿಗೂ ಪ್ರಸಾದ ಬಂದದ. ಎಲ್ಲರಿಗೂ ತಂಬಿ ತುಂಬಿ ಎಲ್ಲರಿಗೂ ಪ್ರಸಾದ ಹಿಡ್ಕೋತ ಹೋಗ್ತಾರೆ. ಎಲ್ಲರಿಗೂ ಬಾರಿ ತುಪ್ಪ ಹಾಕ್ಯಾರ, ಎಲ್ಲರೂ ನೀಡ್ತಾ ಎಲ್ಲರಿಗೂ ಸಂತೋಷ ಇದೆ. ಎಲ್ಲರಿಗೂ ಪ್ರಸಾದ ಬಂದಂಥ ಜೀವರ್ಷ ಆಯಿತು. ಅಪ್ಪ ಅವರು ಪ್ರಸಾದ ಮಾಡಲಿಕ್ಕಂತರು, ಎಲ್ಲರೂ ಪ್ರಸಾದ ಮಾಡಲಿದ್ರು. ಆನಂದವಾಗಿ ಪ್ರಸಾದ ನಡೀತು. ಸಾವಿರಾರು ಜನರು ಪ್ರಸಾದ ಬೆಳಗ್ಗೆ ಸಾವಿರಾರು ಜನರು. ಹಾಗೆ ಜನರು ಬಂದೇ ಹಾಗೆ ಬರ್ತಾಯಿದ್ರು. ಜನರು ಇದ್ದವರೇ ಸಾವಿರ ಇದ್ದರು. ಹಾಗೆ ಜನರು ಬಂದರು ಪ್ರಸಾದ ಮಾಡಿದ್ರು. ಸಂತೋಷ ಬಿಡದೆ ಪ್ರಾರಂಭ ಆಯ್ತು ರೀ. ಸಾಯಂಕಾಲ ಸಾವಿರಾರು ಮಂದಿ ಹಾಗೆ ಜನ ಬರ್ತಾರೆ. ಅಷ್ಟೆಲ್ಲ ಪ್ರಸಾದ ಮಾಡಿದರು. ಆ ನಂತರ ಎಷ್ಟಿದ್ರೆ ಪ್ರಸಾದ? ಸಾವಿರಾರು ಜನರು ಪ್ರಸಾದ ಮಾಡಿದ್ರು. ಎಲ್ಲರಿಗೆ ಹಾಗೆ ತುಪ್ಪ ತಗೋತಾರೆ, ಬಾರಿ ಒಳಗೆ ಹೋಗ್ತಾರೆ, ನೀಡೇ ನೀಡ್ತಾರೆ. ಜಗ್ಗಿ ಒಳಗೆ ಹಾಕೊಂಡು ಹಾಗೆ ನೀಡೇ ನೀಡ್ತಾರೆ. ತುಪ್ಪನೂ ಆಗಲಿಲ್ಲ, ಪ್ರಸಾದವೂ ಇಲ್ಲ. ನೀಡಿದ್ರು. ಸಂತೋಷ ಆಯಿತು. ರಾತ್ರಿ ಪ್ರಸಾದ ಮಾಡಿ ನೀಡಿ ಉಂಡು ನೀಡಿದಣಿದರು. ಶಾಸ್ತ್ರ ಪುರಾಣ ಕೇಳಿ ನಡೆದರು. ಗುರುಗಳನ್ನು ನೋಡಿ ಕಣ್ಣು ದಣಿಬೇಕಂತ್ರಿ. ಗುರುಗಳ ವಿಷಯ ಕೇಳಿ ಕಿವಿ ದಣಿಬೇಕಂತ್ರಿ. ಅವ್ರ ಪಾದ ಸೇವೆಯನ್ನು ಮಾಡಿ ಕೈ ದಣಿಬೇಕಂತ. ಗುರುಗಳಿರುವಲ್ಲಿ ಹೋಗಿ ಪಾದಗಳು ಅಲ್ಲಿ ತನಕ ಸಾಗಿ ಕಾಲುಗಳು ಅವು ಸ್ವಲ್ಪ ಅವು ದಣಿಬೇಕಂತ. ಪರಮಾರ್ಥಗೋಸ್ಕರ ಇಡೀ ಸಂಪೂರ್ಣ ದೇಹ ದಣಿಬೇಕಂತ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಅಹಂಕಾರ ನಿರಹಂಕಾರ ಆಗಬೇಕು. ಇವೆಲ್ಲ ಪರಿಶುದ್ಧ ಆಗಬೇಕು. ಕಾಯೇನ ವಾಚೇನ ಮನಸ್ಸು ಎಲ್ಲ ಶರೀರ, ಮನಸ್ಸು, ವಾಣಿ ಎಲ್ಲ ಪರಿಶುದ್ಧ ಆಗಬೇಕು. ಈ ಪರಿಶುದ್ಧಾಗಿ ಗುರುಗಳ ಸನ್ನಿಧಿ ಇಟ್ಕೊಂಡು ಎಲ್ಲರೂ ನಾಮಸ್ಮರಣೆ ಮಾಡಿದ್ರು. ಪ್ರಸಾದ ಮಾಡಿದ್ರು. ರಾತ್ರಿ ಮಲ್ಕೊಂಡ್ರು. ಬೆಳಗ್ಗೆ ಮತ್ತೆದ್ರು, ಸ್ನಾನ ಮಾಡ್ಕೊಂಡು ಬಂದರು. ಮತ್ತೆ 8 ಗಂಟೆ ಆಯಿತು. ಉಪಹಾರ ಮಾಡಬೇಕು ಅಂತ ವಿಚಾರ ಮಾಡಿದರು. ಉಪಹಾರ ಮಾಡಲಿಕ್ಕೆ ಹೋಗಿದ್ರಿ. ಏಕೆಂದ್ರೆ ಉಪಹಾರ ಮಾಡೋದು ಬೇಕಾಗಿಲ್ಲ. ಮಾದರಿ ಅಷ್ಟದ ಅಳಿಯಾಡಿ ಅಲ್ರಿ ಮಾದಿಲ್ರಿ. ಮತ್ತು ಪ್ರಾರಂಭ ಆಯ್ತು ರೀ. ಮತ್ತು ಪಂಕ್ತಿ ಪ್ರಾರಂಭ ಆಯಿತು. ಮತ್ತು ಜನರು ನೀಡಿದ್ರು. ಹಾಗೆ ನಾಮಸ್ಮರಣೆ ಅಖಂಡವಾಗಿ ಓಂ ನಮಃ ಶಿವಾಯ ಪ್ರಾರಂಭ ಆಯಿತು. ನಾಮಸ್ಮರಣೆ ಮಾಡೋದು ಸ್ತೋತ್ರ ಪ್ರಾರಂಭ, ಮಂತ್ರಗಳ ಪ್ರಾರಂಭ, ಜಯಘೋಷ ಪ್ರಾರಂಭ. ತುಂಬ ಎಷ್ಟು ಮಾಡೋದು ಜಾಗಕ್ಕೆ ಆವರಣ ಎಲ್ಲ ಕಡೆ ಜನರು ಕೂಡುದು ಪ್ರಸಾದ ಮಾಡೋದು ನೀಡುವರು ಸಾಕಾಗಿ ಕೈ ಸೋತ್ರ. ಮತ್ತು ಇವರೇನು ಪ್ರಸಾದ ಮಾಡ್ತಾರೆ ಅವರೇ ಎದ್ದು ನೋಡೋದು. ಹಿಂದಿನವ್ರು ಬಂದು ನೀಡೋದು, ಮತ್ತು ಮುಂದೆ ಬಂದು ಪ್ರಸಾದ ಮಾಡೋದು. ಅವ್ರ ಹಿಂದಿನವ್ರು ಬಂದು ಅವ್ರಿಗೆ ನೀಡೋದು. ಹೀಗೆ ನಡೀದ್ರಿ. ಮತ್ತೆ ಸಾಯಂಕಾಲ ಪರ್ಯಂತರವಾಗಿ ಅಖಂಡವಾಗಿ ನಡೀತು. ಪ್ರಸಾದ ಎಷ್ಟಿತ್ತು ರೀ? 11 kg. ಮತ್ತು ಮರುದಿವಸ ಅದ್ರಿ. ಮತ್ತೆ ಬೆಳಿಗ್ಗೆ ಉಪಹಾರ ಇಲ್ಲ. ಪ್ರಸಾದ ಎಷ್ಟತ್ತು? ಅಷ್ಟಾಯ್ತು. ಮತ್ತೆ ತುಪ್ಪ, ಮತ್ತೆ ಮಾದಿಲಿ ಪ್ರಸಾದ, ಮತ್ತೆ ಪ್ರಸಾದ ಜನರು ಕೂಡಿಸಿದ್ರು. ಮತ್ತೆ ಪ್ರಸಾದ ಪ್ರಾರಂಭ ಆಯಿತು. ಮತ್ತೆ ಜಯಘೋಷ ಮಾಡ್ತಾ ಓಂ ನಮಃ ಅಂತ ಹೇಳ್ತಾ ಪಂಕ್ತಿ ಸಾಗಿ ಹಾಗೆ ಜಯಘೋಷ ಮಾಡಿ ಆನಂದವಾಗಿ ನಡೆದದ. ಪಂಕ್ತಿ ಹಿಡಿದು ಜಯಘೋಷ ಮುಗಿದ ನಂತರ ಮತ್ತೆ ಪ್ರಸಾದ ಮಾಡೋದು. ಆ ಪಂಕ್ತಿ ಮುಗಿದ ತಕ್ಷಣದಲ್ಲಿ ಅಷ್ಟರೊಳಗೆ ಮತ್ತೆ 2 ಕಡೆ ಮತ್ತೆ ಬೇರೆ ಕಡೆ ಪಂಕ್ತಿ ಇದನ್ನು ಸ್ವಚ್ಛ ಮಾಡೋದು. ಈ ಸ್ನಾನ ಸ್ವಚ್ಛ ಮಾಡೋದು. ಆಚೆ ಪಂಕ್ತಿ ಕೂತಿರ್ತಾರಲ್ಲ ಅವ್ರು ನೀಡೋದು. ಅವ್ರು ಮುಗಿತಾರ ಅಷ್ಟರೊಳಗೆ ಈಚೆಗೆ ಬಂದು ಕೂಡ್ತಾರ. ಇಲ್ಲಿ ಮೊದಲನೇವರು ಆಚೆ ಕಡೆ ಕೂತಿರ್ತಾರೆ. ಅದು ಸ್ವಚ್ಛ ಮಾಡೋದು. ಈಗ ಸ್ವಚ್ಛ ಮಾಡೋದು ಬದಲಾಯಿಸೋದು, ಪ್ರಸಾದ ಮಾಡೋದು, ಕೂಡೋದು ಚಾಲು ಪ್ರಾರಂಭ ಆಯ್ತು. 3ನೇ ದಿವಸ ಆಯಿತು. 3ನೇ ದಿವಸನೂ ಆಯಿತು. 4ನೇ ದಿವಸ ಆಯಿತು. 5ನೇ ದಿವಸ ಹಾಗೆ 11 kg ಮಾದಲಿ ತಂದರೆ ಅದು ಬೇಕಾಗಿರ್ತಕ್ಕಂಥ ಅಷ್ಟು ತುಪ್ಪ. ಮಂದಿ ಹೇಳಿದ್ರಿ, ಅಪ್ಪ ಸದ್ಗುರುನಾಥ ನಿಮ್ಮ ಮಹಿಮೆ ಅಂತ. ಎಂಥ ಮಹಿಮೆ ನಿಮ್ಮದು, ಎಂಥ ಸಮರ. ಸಾಕ್ಷಾತ್ ಭರ್ಗೋ ಸಾಕ್ಷಾತ್ ನರಾಕೃತಿ. ಪರಮಾತ್ಮ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಡ್ರಿ, ಎಲ್ಲಿ ಬೇರೆ ಕಡೆ ಹೋಗ್ಬೇಡ್ರಿ. ಪರಮಾತ್ಮ ಕೈಲಾಸ ಇಲ್ಲ. ಎಲ್ಲಿ ಬಂದಂದ್ರೆ ಉಮ್ರಾಣಿ ಸಿಂಧೂರು ಬಂದಿರತಕ್ಕಂಥ ಹಿರೇ ಹಳ್ಳದ ಬಿಲ್ಲು ಬರೋದ್ರಲ್ಲಿ ಪರಮಾತ್ಮ ಅಂದ್ರೆ ಇವರೇ ಸಾಕ್ಷಾತ್ ಪರಮಾತ್ಮ. ಎಲ್ಲರೂ ಸಾಕ್ಷಾತ್ ನಮಸ್ಕಾರ. ಜಯ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜಯ. ಸಾಧು ಸಂತ ಮಹಾರಾಜ ಕಿ ಜಯ. ಶ್ರೀ ಎಲ್ಲರಿಗೂ ಆನಂದ ಆಯಿತು. ಪ್ರಸಾದ ಮಾಡಿದರು. ಸಾಕಾಗಿ ಹೋಗ್ಬಿಡ್ತು. ಸಾಕು ಅನಿಸ್ತದೆ. ಹೇಳಿ ಗುರುಗಳಲ್ಲಿ ಅಂತ ಇರ್ತದೆ. ಯಾವುದು ಕೊಡ್ತೇವೆ ರೀ? ಅಧ್ಯಾತ್ಮ ಬೇಕಂದ್ರೆ ಅಧ್ಯಾತ್ಮ ಅಮೃತ ಸಾಕಾಗಿ ಬರೀತಾರೆ.
ಹೊರಗಿನ ವ್ಯವಹಾರದ ಇಂಥದ್ದು ಬೇಕ್ರಪ್ಪ ಅಂಥದ್ದು ಬೇಕು ಅಂತ ಅಪೇಕ್ಷೆ ಇಟ್ಟು ಮಂದಿನ ಸಕಾಂ ಬರ್ತಾರೆ, ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಸಾಕಾಗ್ಬರ್ತಾರೆ. ಮೋಕ್ಷ ಬೇಕಂದ್ರೆ ಮೋಕ್ಷಗೋಸ್ಕರ ಇರ್ತಕ್ಕಂಥ ಬ್ರಹ್ಮಜ್ಞಾನ ಸಾಕಾಗ್ಬರ್ತಾರೆ. ಕರ್ಮಕಾಂಡ ಬೇಕಂದ್ರೆ ಯಜ್ಞಾಗಾದಿ ಮಾಡಿದ್ರೆ ಸಾಕಾಗ್ಬರ್ತಾರೆ. ಉಪಾಸನ ಕಾಂಡ ಧ್ಯಾನ ಮಾಡ್ತಾ ಇದ್ದವ್ರು ನಾವು ಮನೆ ಕೇಳಿದ್ರಿ, ನೀವು ಬಹುಶಃ ಕೇಳಿ ಮೊದಲನೇ ಅಧ್ಯಾಯ ನೋಡ್ರಿ ವಿಷಯ ಅವಧೂತ ಗುರುಗಳು. ಅವಧೂತಪ್ಪನವ್ರ ವಿಷಯ ಕೇಳಿದ್ರಿ, ಆಗಿರ್ತಕ್ಕಂಥ ಋಷಿಗಳು ಎಂಥವ್ರು ಎಲ್ಲಿ ಕೂಡ್ತಾರೆ ಕೂತಲೇ ಸಮಾಧಿ ಸ್ಥಿತಿ ಪ್ರಾಪ್ತ ಆಯಿತು ಅಂಥ ಅವಧೂತರು ಕೂಡ ಬರ್ತಾ ಇದ್ರು ಮಾಡಿರಿ. ಕೊರತೆ ಏನದ್ರಿ? ಅದಕ್ಕೆ ಶ್ರೀಮನ್ ಯಜುವಂಶ ಹೇಳ್ತಾರೆ, ಹೇಗಿರ್ತಾರೆ ದೇವರು ಹೇಗಿರ್ತಾರೆ, ಗುರುಗಳು ಇರ್ತಾರೆ, ಎಂಥ ಶಕ್ತಿ ಇರ್ತದೆ ಅನ್ನೋ ಬಗ್ಗೆ ಜ್ಞಾನಿಗಳು ಹೇಗಿರ್ತಾರೆ. ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲಗಳು ಶಿಲ್ಕಿ ಹಂಬಲಿಸಿದ್ರು ಮನುಷ್ಯ ಮುಕ್ತಿ ಎಂಬ ವಿಷಯ ಹೇಳುವಾಗ, ಜ್ಞಾನವೇ ಮುಕ್ತಿಗೆ ಮಾರ್ಗ ವೇಣೂ ಬೇರುವುದಿಲ್ಲವೆಂದು ಮಾನು ನಿಧಿಯಾದ ಶ್ರುತಿ ನಾಣ್ಯಪಂಥವೆನ್ನಲು ನೀನದನ್ನು ಬಿಡದಿರು. ಅನೂನ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದ ಹೋಗೋದ್ರಿಂದ ತಿಳ್ಕೊಂಡಿರ್ತಾರೆ. ಅನೂನ ಶಂಭುಲಿಂಗ ತಿಳಿದ್ರೆ ಶಂಭುಲಿಂಗ ಅನ್ನುವಾಗ ಸುಖ ಶಂ ಕರೋತಿಥಿ ಶಂಕರ, ಶಂ ಕರೋತಿಥಿ ಶಂಭು ಹೋಗ್ತದೆ. ಸುಖವನ್ನು ಇಡ್ತಕ್ಕಂಥವ್ರು ಶಂಭು ಅಂತಾರೆ, ಶಂಕರ ಅಂತಾರೆ. ಅನೂನ ಎಂಥ ಸುಖ ಅಂದ್ರೆ ಅನೂನ ಶಂಭುಲಿಂಗದ ಕೊರತೆ ರಹಿತವಿರ್ತಕ್ಕಂಥ ಶಂಭುಲಿಂಗ, ಅನೂನ ಶಂಭುಲಿಂಗದ ಸುಜ್ಞಾನ ಅಂತ ಶಂಭುಲಿಂಗ ಸುಜ್ಞಾನ ಅಂತಕ್ಕಂಥ ದೃಢ ಆದ್ರೆ ಅನೂನ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಆ ದೃಢ ಆದ್ರೆ ಪರಮಾನಂದ ಹೋದ್ರಿಂದ ಆನಂದ ಅಲ್ಲಪ್ಪ ಪರಮಾನಂದ ಆಗ್ತದೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ರೂಪ ಇರ್ತಂಥ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಅಂತ ಅಧ್ಯಾತ್ಮ ಅಮೃತವನ್ನು ನೀಡ್ತಕ್ಕಂಥವ್ರು ಸಿಗ್ತಾ ಇದ್ರು, ಗುರುಗಳು ಇದ್ದರು. ಈಗ ಮಾದರಿ ಪ್ರಸಾದ ಹೋಳಿ ಪ್ರಸಾದ ಏನು ಬೇಕು ಎಲ್ಲ ಸಾಕಾಗ್ಬಿಟ್ಟು ಎಲ್ಲ ಏನಿಲ್ಲ ಇತ್ತು. ಅದಕ್ಕೆ ಜನರು ಸಾಷ್ಟಾಂಗ ಮಾಡಿದ್ರು. ಕೈಲಾಸ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಸದ್ಗುರುನಾಥ ಎಲ್ಲಿದ್ದಾರೆ, ಪರಮಾತ್ಮ ಎಲ್ಲಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ ಬೆಲ್ಲು ಬಂದ್ರೆ ಪರಮಾತ್ಮ ಇದ್ದಾರೆ. ಎಲ್ಲರೂ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಕೂತ್ಕೊಂಡ್ರು. 4-5 ದಿವಸ ಆದರೂ ಮೇಲಿಲ್ಲ, ಹಾಗೆ ನಡೆದ್ಬಿಡ್ತು. ಇನ್ನು ಎಷ್ಟು ದಿವಸ ನಡೀತು ಅಂದ್ರೆ ಹಾಗೆ ನಡೆದೇ ಇತ್ತು. ಮುಕ್ತಾಯ ಅನ್ನೋದು ಇರಲಿಲ್ಲ. ಅದು ಯಾವಾಗ ಮುಕ್ತಾಯ ಅಂತ ನಮಗೆ ಗೊತ್ತಾಗಲಿ ಬರೀ ಹಾಗೆ ಹೇಳಿದೆ ಬರ್ದೀವಿ ಮುಂದಿನ ಹೇಳೋದು ಇಲ್ಲ. ಮತ್ತು ಗುರುಗಳ ಲೀಲೆ ಹೇಗಿರ್ತದೆ? ಸಬಧರತಿ ಕಾಗದ ಕರು ಸಬ ಮನರಾಯ ಲೇಖನಿ ಕರು ಸಬತ ಸಮುದ್ರಕಿ ಮಸಿ ಕರು ಗುರುಗುಣಕಿ ನ ಲಿಖ ಜಾಯೆ ಸಪ್ತ ಸಾಗರಗಳನ್ನು ಮಸಿ ಮಾಡಿಕೊಂಡು ಈ ಸಂಪೂರ್ಣ ಭೂಮಿಯನ್ನು ಕಾಗದ ಮಾಡಿಕೊಂಡು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಗಿಡಗಳನ್ನು ಲೇಖನಿಕೆ ಮಾಡಿಕೊಂಡು ಪೆನ್ನುಗಳು ಮಾಡಿಕೊಂಡು ಆ ಸಮುದ್ರದ ಶಾಯಿಯನ್ನು ಈ ಪೆನ್ನುಗಳಲ್ಲಿ ಹಾಕಿ ಈ ಭೂಮಿ ಅಂತಕ್ಕಂಥ ಹಾಳಿ ಮೇಲೆ ಬರ್ತಾ ಹೋಗ್ಬಿಟ್ರೆ ಸಮುದ್ರದ ಎಲ್ಲ ನೀರು ಬರೆಯೋದು ಶಾಯಾಗಿ ಆಗಿ ಹೋದರೂ ಕೂಡ ಜಗತ್ತಿನ ಎಲ್ಲ ಗಿಡಗಳ ಪೆನ್ ಅಂತಕ್ಕಂಥ ಪೆನ್ನುಗಳು ಬರೆದು ಮುರಿದು ಹೋದರೂ ಕೂಡ ಈ ಭೂಮಿ ಅಂತಕ್ಕಂಥ ಕಾಗದ ಬರೆದು ಪೂರ್ಣ ಆಗಿ ಹೋದರೂ ಕೂಡ ಗುರುಕಿ ಲೇಖ ಜಾಯತರ ಗುರುಗಳ ವರ್ಣನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ 2,000 ನಾರಿಗಳಿಂದ ಕೂಡಿರ್ತಕ್ಕಂಥ 1000 ಹೆಡೆಗಳಿಂದ ಕೂಡಿರ್ತಕ್ಕಂಥ ಆದಿಶೇಷನ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇಷ್ಟೆಲ್ಲ ಬರೆದರೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅಂಥ ಗುರುಗಳ ಒಂದು ತಲೆ ಏನು ಮಾಡ್ಲಿಕ್ಕೆ ಬರ್ತದೆ, ಏನು ಬರಲಿಕ್ಕೆ ಬರ್ತದೆ? ಒಂದು 5 ಬೆರಳು ಇರ್ತಾವೆ, ಇಟ್ಕೊಳ್ಳೋದು ಇರ್ತಾವೆ, ಒಂದು ಕೈ ಇರ್ತದೆ, ಅದು ನೋಡ್ಲಿಕ್ಕೆ 1-2 ಕಣ್ಣು ಇರ್ತಾವೆ. 1000 ಕಣ್ಣು ಅವ್ರಿಗೆ ಆಗಲಿಲ್ಲ. ಇಷ್ಟೆಲ್ಲ ದೊಡ್ಡ ಕಾಗದ ಮುಗಿದೋಗ್ಬಿಟ್ಟು ಸಪ್ತ ಸಮುದ್ರ ಮುಗಿದೋಗ್ಬಿಡ್ತು, ಬರಲಿಕ್ಕೆ ಇರೋದಿಲ್ಲ. ಅದಕ್ಕೆ ಜ್ಞಾನ ಸಿಂಧು ಗ್ರಂಥ ಹೇಳ್ತಾರೆ, ಮಹಾತ್ಮರ ವರ್ಣನವನ್ನು ಕಂಡಷ್ಟು ಕೇಳಿದಷ್ಟು ಹೇಳೋಲ್ಲದೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಬರೋದು ಜ್ಞಾನ ಸಿಂಧು ಗ್ರಂಥ. ತಮಗೆ ಎಷ್ಟು ಇರ್ತದೆ, ಎಷ್ಟು ನಾವು ನೋಡಿದ್ರೆ ಅಷ್ಟು, ನಮಗೆ ಎಷ್ಟು ಸಿಕ್ಕದ ಅಷ್ಟು ನಾವು ಮಾಡೀವಿ. ಗುರುಗಳ ಚರಿತ್ರೆ ಇಷ್ಟತ್ತಲ್ಲ, ಎಷ್ಟೋ ಲೀಲೆಗಳು, ಅನೇಕ ಲೀಲೆಗಳು, ಲೀಲಾಮೈರೇ ಸದ್ಗುರಾದ ಅಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಆದ್ಮೇಲೆ ನಾವೆಲ್ಲ ಶುರು ಮಾಡ್ತಾ ಬಂದೀವಿ. ಇವತ್ತಿನ ಅಧ್ಯಾಯ ಎಷ್ಟನೇದೇ? ಇದು 13ನೇ. ಇವತ್ತಿನ ಅಧ್ಯಾಯ 12ನೇ ಅಧ್ಯಾಯ. ಈ ಅಧ್ಯಾಯ ಏನು ಮಾಡ್ತಿದ್ದು? ಈ ಅಧ್ಯಾಯ ಏನಂತಂದ್ರೆ ನಮ್ಮ ಯಥಾರ್ಥ ಸ್ವರೂಪ ಹೊರಗಿನ ತೃಪ್ತಿನೊಳಗೆ ಬ್ರಹ್ಮಜ್ಞಾನ ತೃಪ್ತಿ ಕೂಡದ ಅಂಥದ್ದು ಹೇಳ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವನ್ನೆಲ್ಲ ಶ್ರಮತ ಬಂದೀವಿ. ಆದ್ಮೇಲೆ ಸದ್ಗುರು ಕೃಪಾಶೀರ್ವಾದ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಇರ್ತಕ್ಕಂಥದ್ದು. ಗುರು ಕೃಪಾಶೀರ್ವಾದ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ.
ಶ್ರೇಷ್ಠವಾದಂಥ ಗುರುಗಳ ಚರಿತ್ರೆ ನಾವನ್ನೆಲ್ಲ ಶ್ರವಣ ಏನೇನೋ ಶ್ರವಣ ಮಾಡ್ತಾ ಇದ್ದೀವಿ. ಬೇರೆ ಎಲ್ಲ ಇರ್ತಕ್ಕಂಥದ್ದನ್ನು ಕೇಳ್ತಾ 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 ಯಾವುದನ್ನು ಕೇಳಿ ಕೇಳಿ ಕಿವಿ ಬಾದ್ ಮಾಡ್ಕೊಳ್ತಾ ಇದ್ದೀವಿ, ಏನನ್ನು ನೋಡಿ ನೋಡಿ ಕಣ್ಣು ಬಾದ್ ಮಾಡ್ಕೊಳ್ತಾ ಇದ್ದೀವಿ, ಏನೇನು ಓದಿ ಓದಿ ಏನು ಮಾಡ್ತಾ ಇದ್ದೀವಿ, ಆ ಮನಸ್ಸು ಬಾದ್ ಮಾಡ್ಕೊಳ್ತಾ ಇದ್ದೀವಿ. ಮಾಡಬಾರ್ದು ಮಾಡಿ, ನೋಡಬಾರ್ದು ನೋಡಿ, ಕೇಳಬಾರ್ದು ಕೇಳಿ ಎಲ್ಲ ಹಾಳಾಗಿ ಹೋಗ್ತಾ ಇದ್ರ ಅಂಥವ್ರ ಓದ್ಕೊಂಥವ್ರನ್ನ ಮರಳಿ ಇಂಥ ಸದೃಢವಾದಂಥ ದಿವ್ಯ ಜೀವನ ಚರಿತ್ರೆಯನ್ನು ಶುರು ಮಾಡಿದ್ವಿ. ಎಂಥ ಲಾಭ ಬರೋದು. ನಾವು ಚರಿತ್ರೆ ಬರೆಯುವಾಗ ನಾವು ಅನಿಸ್ತಿತ್ತು ಈ ಕಾಲದಲ್ಲಿ ಓದೋರಿಲ್ಲ, ಬರೆದರೆ ಏನು ಮಾಡೋದಪ್ಪ, ಬರೆದರೆ ಏನು ಮಾಡೋದು ಅಂತ ನಮ್ಮ ಮನುಷ್ಯಗಳು ಬರ್ತಾಯಿತ್ತು. ಮತ್ತು ನಮ್ಮ ಮನಸ್ಸು ಹೇಳ್ತು ಇದನ್ನೆಲ್ಲ ಇವ್ರ ಮನಸ್ಸಿಗೆ ಬಂದ ಮಾಡಿ 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 ಕೆಟ್ಟದ್ದು ಮಾಡಿ 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 ಎಲ್ಲ ಸಾಕಾದ ನಂತರ ಒಂದು ಸಲ ನಿಜವಾದ ಸುಖ ಶಾಂತಿ ಸಮಾಧಾನ ಏನಾದರೂ ಬೇರೆ ಕಡೆ ಸಿಗ್ತದಂತ ನೋಡುವಾಗ ಆಗ ಸದೃಢವಾದ ಚರಿತ್ರೆ ಸಮಾಧಾನಕ್ಕಾಗಿರ್ತದೆ. ಸಾಕಾದ ನಂತರ ಬರ್ರಿ ನಾವು ಹತ್ತುಕೊಂಡೇಳಿ ಅಪ್ಪವ್ರ ಶಿವ ನಮ್ಗೆ ನಡೆದಿರ್ತದೆ ಮಾಡ್ತೀವಿ, ನಾವು ಹಾಗೆ ಬರ್ದೀವಿ, ಆದರೂ ಕೂಡ ನಡೀತದೆ ಅಪ್ಪವ್ರ ಚರಿತ್ರೆ. ಹೀಗಾಗಿ ಎಲ್ಲೆಲ್ಲ ಗುರುಗಳು ಹೇಗಿದ್ದಾರೆ ಅಂತಂದ್ರೆ ಅವನು ಹೇಳಿದ್ರು ಅಷ್ಟು ಪರಿಪೂರ್ಣವಾಗಿದ್ದಾರೆ. ಅಂಥ ಪರಿಪೂರ್ಣವಾಗಿದ್ದಂಥ ಗುರುಗಳ ಚರಿತ್ರೆನ ನಾವನ್ನೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಒಂದು ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಸದ್ರುಗಳು ಎಲ್ಲರೂ ಕೂಡ ಈ ಪರದಲ್ಲಿಯೂ ಸುಭೋಗ ಭಾಗ್ಯಗಳನ್ನು ಅನುಗ್ರಹಿಸಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಅನುಗ್ರಹ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ 9ನೇ ಭಾಗದ 12ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ 12ನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಎಲ್ಲರೂ ಕೂಡ ಒಳ್ಳೆಯದು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु